ವಿಶ್ವ ರಕ್ತದೊತ್ತಡ ದಿನಾಚರಣೆಯ ಅಂಗವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಕೋಲಾರ ತಾಲೂಕಿನ ಜೋಡಿ ಕೃಷ್ಣಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ರಘುಪತಿ ಮತ್ತು ಕೆಎನ್ ಅಮರನಾಥ್, ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಗ್ರಾಮೀಣ ಭಾಗದ ಜನರಿಗೆ ಉಚಿತವಾಗಿ ವಿವಿಧ ಆರೋಗ್ಯ ತಪಾಸಣೆ ನಡೆಸಿ ಔಷಧಿಗಳನ್ನು ವಿತರಿಸಲಾಗಿದೆ. ಅಲ್ಲದೆ ಕಣ್ಣಿನ ತೊಂದರೆ ಇರುವವರನ್ನ ಗುರುತಿಸಿ ಅವರಿಗೆ ಉಚಿತವಾಗಿ ಆಪರೇಷನ್ ಸಹ ಮಾಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ವೇಲು, ವೈದ್ಯರಾದ ಡಾಕ್ಟರ್ ಭಯ್ಯಾರೆಡ್ಡಿ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸಿಂಧು, ಎಎನ್ಎಂ ಸುಪ್ರಿಯಾ, ಎಸ್ಎನ್ಆರ್ ಮಂಜುಳಾ, ಶುಶ್ರೂಷಣಾ ಅಧಿಕಾರಿ ಮಮಯಾತ ಹಾಗೂ ಆಶಾ ಕಾರ್ಯಕರ್ತೆ ಶೈಲಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೊಂದು ಕಾರ್ಯಕ್ರಮ ಉಪಯೋಗಿಸ್ಕೋಬೇಕು. ಎಲ್ಲರಿಗೂ ಒಳ್ಳೆ ಆರೋಗ್ಯ ಇರಬೇಕು ಅಂತ ಹೇಳಿ ಮತ್ತೆ ನಮ್ಮ ಕುಮಾರ ಮುಖಂಡರಾದ ಈ ಭಾಗವರು ಯಡಿಯೂರಪ್ಪ ಬಂದಿದ್ದಾರೆ, ರಮೇಶ್ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಇದೆಲ್ಲ ಒಂದು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಉಪಯುಕ್ತ ಸಲಹೆಯನ್ನು ಈ ಸಂದರ್ಭ ನಮ್ಮೆಲ್ಲರನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಕೃಷ್ಣಾಪುರ ಗ್ರಾಮ ಪಂಚಾಯತಿ ಸದಸ್ಯರು, ಬೆಳ್ಳೂರು ಗ್ರಾಮ ಪಂಚಾಯತಿ ಇವತ್ತು ವಿಶ್ವದ ರಕ್ತ ಒತ್ತಡ ದಿನಾಚರಣೆ ಅಂಗವಾಗಿ ನಾವು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕಂತ ಅಂದ್ಕೊಂಡು ಮೊನ್ನೆ ಕೆವಿ ಪ್ರಭಾಕರ್ ಅವ್ರನ್ನ ಕೇಳ್ಕೊಂಡ್ರೆ ಈ ಥರ ನಮ್ಮ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ಬೇಕಂತ ಅವರು ಕೂಡಲೇ ಸ್ಪಂದಿಸಿ ಶ್ರೀನಿವಾಸ್ ವೇಲೂರು ಸ್ನೇಹಿತರನ್ನು ಸಂಪರ್ಕಿಸಿ ಶ್ರೀನಿವಾಸ ಹೆಲ್ತ್ ಕೇರ್ ಅವ್ರದ್ದಾಗಿರೋದ್ರಿಂದ ಅವ್ರ ಟೀಮ್ನ ಕಳಿಸಿ ಇವತ್ತು ಉಚಿತವಾಗಿ BP, ಶುಗರು